Hello English learners, welcome back to the channel. In today's lesson, we are going to learn and understand one of the interesting tenses in English, present perfect continuous. ಇವತ್ತಿನ ಈ ಲೆಸನ್ ಅಲ್ಲಿ ನಾವು ಇಂಗ್ಲಿಷ್ ನ ಒಂದು ಆಸಕ್ತಿಕರವಾದಂತಹ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕುರಿತಾಗಿ ತಿಳ್ಕೊಳ್ಳೋಣ ಮತ್ತೆ ಅರ್ಥ ಮಾಡ್ಕೊಳ್ಳೋಣ. First, let's understand when we should use the present perfect continuous tense. ಮೊದಲಿಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವಿ ಯೂಸ್ ದಿಸ್ ಟೆನ್ಸ್ ಇನ್ ಟೂ ಸಿಚುವೇಶನ್ಸ್ ಆರ್ ಇನ್ ಟೂ ಕೇಸಸ್. ನಾವು ಈ ಟೆನ್ಸ್ ಅನ್ನ ಎರಡು ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಹಿಯರ್ ಈಸ್ ದ ಫಸ್ಟ್ ಸಿಚುವೇಶನ್. ಸೊ ಮೊದಲನೇ ಸಂದರ್ಭ ಯಾವುದು ಅನ್ನೋದಾದ್ರೆ, ಫಾರ್ ದ ಆಕ್ಷನ್ಸ್ ಬಿಗ್ಯಾನ್ ಇನ್ ದ ಪಾಸ್ಟ್ ಅಂಡ್ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ನೌ. ಒಂದು ಆಕ್ಷನ್ ಅನ್ನೋದು ಪಾಸ್ಟ್ ಅಲ್ಲಿ ಆರಂಭ ಆಗಿರುತ್ತೆ, ಅಂದ್ರೆ ಆಕ್ಷನ್ ಅನ್ನೋದು ಈಗಾಗಲೇ ಆರಂಭ ಆಗಿರುತ್ತೆ, ಆದ್ರೆ ಆ ಆಕ್ಷನ್ ಪ್ರೆಸೆಂಟ್ ಟೈಮ್ ಅಲ್ಲಿ ಕೂಡ ನಡೀತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ, ಇನ್ನೂ ಕೂಡ ಆ ಆಕ್ಷನ್ ಮುಗಿದಿಲ್ಲ. ಸೊ ಇಲ್ಲಿ ನೀವು ಟೈಮ್ ಅನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂದ್ರೆ, ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್. ಈ ಹಿಂದೆ ಆಕ್ಷನ್ ಆರಂಭ ಆಗಿದೆ, ಆದ್ರೆ ಆಕ್ಷನ್ ಪ್ರೆಸೆಂಟ್ ಅಲ್ಲಿ ಕೂಡ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಆ ಆಕ್ಷನ್ ಮುಗಿದಿಲ್ಲ ಅಂದಾಗ ಅದ್ರ ಬಗ್ಗೆ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ಅಂಡ್ ದ ಸೆಕೆಂಡ್ ಸಿಚುವೇಶನ್, ಎರಡನೇ ಸಂದರ್ಭ ಯಾವುದು ಅನ್ನೋದಾದ್ರೆ, ಆಕ್ಷನ್ ರೀಸೆಂಟ್ಲಿ ಸ್ಟಾಪ್ಡ್ ಬಟ್ ಹ್ಯಾಸ್ ಎಫೆಕ್ಟ್ ಆನ್ ದ ಪ್ರೆಸೆಂಟ್. ಸೊ ರೀಸೆಂಟ್ಲಿ ಆಕ್ಷನ್ ಅನ್ನೋದು ಸ್ಟಾಪ್ ಆಗಿದೆ ಅಥವಾ ಕಂಪ್ಲೀಟ್ ಆಗಿದೆ. ಆಕ್ಷನ್ ರೀಸೆಂಟ್ಲಿ ಕಂಪ್ಲೀಟ್ ಆಗಿದ್ರು ಕೂಡ, ಸ್ಟಾಪ್ ಆಗಿದ್ರು ಕೂಡ ಅದರ ಎಫೆಕ್ಟ್ ಅನ್ನ ನಾವು ಪ್ರೆಸೆಂಟ್ ಅಲ್ಲಿ ನೋಡಬಹುದು ಅಥವಾ ಫೀಲ್ ಆಗಬಹುದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್, ಆಕ್ಷನ್ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ಅದು ಈಗಲೂ ಕೂಡ ಮುಂದುವರಿತಾ ಇದೆ, ಇನ್ನು ಕಂಟಿನ್ಯೂ ಆಗ್ತಾ ಇದೆ, ಇನ್ನು ಆಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅದೇ ತರ ಒಂದು ಆಕ್ಷನ್ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಬಟ್ ರೀಸೆಂಟ್ಲಿ ಅದು ಸ್ಟಾಪ್ ಆಗಿದೆ, ರೀಸೆಂಟ್ಲಿ ಸ್ಟಾಪ್ಡ್, ಬಟ್ ಅದರ ಎಫೆಕ್ಟ್ ಅನ್ನ ನಾವು ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫೀಲ್ ಆಗಬಹುದು ಅಥವಾ ನೋಡಬಹುದು. ಆಗ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. Before making sentences using this tense, let's understand the sentence structure. So ಈ ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ವಾಕ್ಯಗಳನ್ನ ಮಾಡೋದಕ್ಕಿಂತ ಮೊದಲು ಈ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್, ಸಬ್ಜೆಕ್ಟ್. ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ಸ್ ಹ್ಯಾಸ್ ಆರ್ ಹ್ಯಾವ್. ಹ್ಯಾಸ್ ಇರುತ್ತೆ ಅಥವಾ ಹ್ಯಾವ್ ಇರುತ್ತೆ. ಯಾವಾಗ ಹ್ಯಾಸ್, ಯಾವಾಗ ಹ್ಯಾವ್ ಅನ್ನೋದನ್ನು ಕೂಡ ಹೇಳ್ತೀನಿ. ಅದಾದ್ಮೇಲೆ ನಾವು ಬೀನ್ ಅನ್ನ ಯೂಸ್ ಮಾಡ್ಕೊಡ್ತೀವಿ. ನೆಕ್ಸ್ಟ್, ವರ್ಬ್, ಬೇಸ್ ವರ್ಬ್ ವಿತ್ ING ಫಾರ್ಮ್ ಅಂಡ್ ದೆನ್ ಆಬ್ಜೆಕ್ಟ್ ಆರ್ ಟೈಮ್ ಎಕ್ಸ್ಪ್ರೆಷನ್. ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿದೆ. ಇನ್ನು ಸಬ್ಜೆಕ್ಟ್ ಆದ್ಮೇಲೆ ಹ್ಯಾಸ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದಾದ್ರೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ. ಸಬ್ಜೆಕ್ಟ್ ಅನ್ನೋದು ಸಿಂಗ್ಯುಲರ್ ಆಗಿದ್ದಾಗ ಹ್ಯಾಸ್ ಬೀನ್. ಸೊ ಈ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ಮಾಡುವಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡಬೇಕು. ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಹ್ಯಾವ್ ಬೀನ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಆದಾಗ ಹ್ಯಾಸ್ ಬೀನ್, ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಹ್ಯಾವ್ ಬೀನ್. ಈಗ ನಾವು ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡೋದು ಹೇಗೆ ಅಂತ ಕಲಿಯೋ ಜೊತೆಗೆ ಈ ಟೆನ್ಸ್ ಅನ್ನ ನಮ್ಮ ಡೈಲಿ ಲೈಫ್ ಕಾನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡೋದು ಹೇಗೆ ಅನ್ನೋದನ್ನ ಈಗ ಪ್ರಾಕ್ಟೀಸ್ ಮಾಡೋಣ. ಸೊ ಆಗ್ಲೇ ನಾನು ಹೇಳಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಟೂ ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ದ ಫಸ್ಟ್ ಸಿಚುವೇಶನ್, for the actions began in the past and are still continuing now. ಪಾಸ್ಟ್ ಅಲ್ಲಿ ಪ್ರಾರಂಭ ಆಗಿರುವಂತಹ ಆಕ್ಷನ್ಸ್ ಪ್ರೆಸೆಂಟ್ ಅಲ್ಲಿ ಕೂಡ ಮುಂದುವರಿತಾ ಇದೆ ಅಂದಾಗ ಅದ್ರ ಬಗ್ಗೆ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ನಾನು 2 ಗಂಟೆಗಳಿಂದ ಓದುತ್ತಿದ್ದೇನೆ ಅಂದ್ರೆ ನಾನು ಓದೋ ಆಕ್ಷನ್ ಅನ್ನ ಪ್ರಾರಂಭ ಮಾಡಿದ್ದು ಪಾಸ್ಟ್ ಅಲ್ಲಿ. ಈಗಾಗಲೇ ಆಕ್ಷನ್ ಆರಂಭ ಆಗಿದೆ, ಆದ್ರೆ ಆ ಆಕ್ಷನ್
ಪ್ರೆಸೆಂಟ್ ಅಲ್ಲಿ ಕೂಡ ಪ್ರೋಗ್ರೆಸ್ ಅಲ್ಲಿ ಇದೆ, ಇನ್ನು ಕಂಟಿನ್ಯೂ ಆಗ್ತಾ ಇದೆ. ನಾನು ಓದುವಂತಹ ಆಕ್ಷನ್ ಅನ್ನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಆಕ್ಷನ್ ಆರಂಭ ಆಗಿದ್ದು ಪಾಸ್ಟ್ ಅಲ್ಲಿ, ಕಂಟಿನ್ಯೂ ಇನ್ನು ಕೂಡ ಪ್ರೆಸೆಂಟ್ ಅಲ್ಲಿ ಆಗ್ತಾ ಇದೆ. ಸೊ ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹೇಳ್ತೀವಿ. ನಾನು 2 ಗಂಟೆಗಳಿಂದ ಓದುತ್ತಿದ್ದೇನೆ. ಐ ಹ್ಯಾವ್ ಬೀನ್ studying for 2 hours. I have been studying for 2 hours. ನಾನು 2 ಗಂಟೆಗಳಿಂದ ಓದುತ್ತಿದ್ದೇನೆ. ಪ್ರೆಸೆಂಟ್ ಅಲ್ಲಿ ಕೂಡ ಆ ಆಕ್ಷನ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹ್ಯಾವ್ ಯಾಕೆ ಬಂತು ಅನ್ನೋದಾದ್ರೆ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಮತ್ತೆ ಸಬ್ಜೆಕ್ಟ್ ಅಲ್ಲಿ ಐ ಅಂತ ಬಂದಾಗ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ಕೋಬೇಕು. ಐ, ವಿ, ಯು, ದೇ ಇವೆಲ್ಲ ಬಂದಾಗ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಅನ್ನ ಮಾಡಬೇಕು. ಸೆಕೆಂಡ್ ಒನ್, ಅವಳು 2018ರಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಸೊ ಅವಳು ತನ್ನ ಕೆಲಸವನ್ನ ಆರಂಭ ಮಾಡಿದ್ದು ಯಾವಾಗ? 2018ರಲ್ಲಿ. ಈಗಲೂ ಕೂಡ ಇಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ಅವಳು ಮಾಡ್ತಾ ಇರುವಂತಹ ಕೆಲಸ ಆಕ್ಷನ್ ಅನ್ನೋದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅವಳು ಇನ್ನೂ ಕೂಡ ಕೆಲಸವನ್ನ ಬಿಟ್ಟಿಲ್ಲ. ಅವಳು ಇಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಬಟ್ ಅವಳು ಇಲ್ಲಿ ಕೆಲಸವನ್ನ ಆರಂಭ ಮಾಡಿದ್ದು ಯಾವಾಗ? 2018ರಲ್ಲಿ. ಸೊ ಆಗಿಂದ ಅವಳು ಕೆಲಸವನ್ನ ಮಾಡ್ತಾ ಇದ್ದಾಳೆ. She has been working here since 2018 or 2018. She has been working here since 2018. ಅವಳು 2018ರಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಸೊ ಈ 2 ಸೆಂಟೆನ್ಸ್ ಅಲ್ಲಿ ಟೈಮ್ ಬಗ್ಗೆ ಹೇಳ್ತಾ ಇದೀವಿ, ಬಟ್ ಇಲ್ಲಿ ಫಾರ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ, ಇಲ್ಲಿ ಸಿನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಇದನ್ನ ಕೂಡ ನೀವು ಗಮನಿಸಬೇಕು. ನೀವು ಟೈಮ್ ಡ್ಯೂರೇಷನ್ ಹೇಳಿದಾಗ ಫಾರ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಟೈಮ್ ಡ್ಯೂರೇಷನ್ ಹೇಳುವಾಗ ಫಾರ್ ಅಂತ ಯೂಸ್ ಮಾಡ್ಬೇಕಾಗತ್ತೆ. ಆಕ್ಷನ್ ಸ್ಟಾರ್ಟ್ ಆಗಿದ್ದು ಯಾವಾಗ, ವರ್ಕ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ಮೆನ್ಷನ್ ಮಾಡುವಾಗ ಸಿನ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಕೂಡ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಫಾರ್ ಯಾವಾಗ ಯೂಸ್ ಮಾಡ್ತೀವಿ, ಸಿನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಸೊ ಈಗ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಫಸ್ಟ್ ಸಿಚುವೇಶನ್ ಬಂದಾಗ ಯಾವ ರೀತಿ ಸೆಂಟೆನ್ಸ್ ಗಳನ್ನ ಮಾಡೋದು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಇನ್ನೊಂದೆರಡು ಎಕ್ಸಾಂಪಲ್ಸ್ ಅನ್ನ ನೋಡೋಣ, ಆಗ ಇನ್ನೂ ಕ್ಲಿಯರ್ ಆಗಿ ನಮಗೆ ಅರ್ಥ ಆಗುತ್ತೆ. ಅವರು ಬೆಳಗ್ಗೆಯಿಂದ ಕ್ರಿಕೆಟ್ ಆಡುತ್ತಿದ್ದಾರೆ. ಅವರು ಬೆಳಗ್ಗೆಯಿಂದ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ, ಇನ್ನೂ ಕೂಡ ಆಡ್ತಾನೆ ಇದ್ದಾರೆ. ಅವರು ಕ್ರಿಕೆಟ್ ಆಡೋದನ್ನ ನಿಲ್ಸಿಲ್ಲ. ದೇ ಹ್ಯಾವ್ ಬೀನ್ playing cricket since morning. They have been playing cricket since morning. ಸಬ್ಜೆಕ್ಟ್ ಪ್ಲೂರಲ್ ಆಗಿದೆ, ಅವರು ಅಂತ. ಸೊ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ದೇ ಹ್ಯಾವ್ ಬೀನ್ ಅಂಡ್ ವರ್ಬ್ ಪ್ಲೇ, ಅದಕ್ಕೆ ING ಅನ್ನ ಸೇರಿಸ್ಕೊಂಡಿದೀವಿ. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಮಾರ್ನಿಂಗ್. ಬೆಳಗ್ಗೆಯಿಂದ ಆಡ್ತಾ ಇದ್ದಾರೆ. ಸೊ ಕ್ರಿಕೆಟ್ ಆಡೋದನ್ನ ಅವರು ಯಾವಾಗ ಪ್ರಾರಂಭ ಮಾಡಿದ್ರು? ಬೆಳಗ್ಗೆ. ಸೊ ವರ್ಕ್ ಸ್ಟಾರ್ಟ್ ಆಗಿದ್ ಯಾವಾಗ ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಸಿನ್ಸ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಬೈ ಚಾನ್ಸ್ ಅವರು 2 hours ಇಂದ 3 hours ಇಂದ 4 hours ಇಂದ ಅಂತ ಹೇಳೋದಾದ್ರೆ ಆಗ ನಾವು ಅಲ್ಲಿ ಟೈಮ್ ಡ್ಯೂರೇಷನ್ ಬರೋದ್ರಿಂದ ಫಾರ್ ಅಂತ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಸ್ಟಾರ್ಟಿಂಗ್ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಇಟ್ಸ್ ಸಿನ್ಸ್ ಮಾರ್ನಿಂಗ್ ಅಂತ ಯೂಸ್ ಮಾಡ್ಕೊಂಡಿದೀವಿ. ಸಮೀರ್ ಕಳೆದ 2 ತಿಂಗಳಿಂದ ಈ ಕಥೆಯನ್ನ ಬರೆಯುತ್ತಿದ್ದಾನೆ. ಸಮೀರ್ ಕಳೆದ 2 ತಿಂಗಳಿಂದ ಒಂದು ಕಥೆಯನ್ನ ಬರಿತಾ ಇದ್ದಾನೆ. ಇನ್ನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ದಟ್ ಮೀನ್ಸ್ ಅವನು ಆ ಕಥೆಯನ್ನ ಇನ್ನೂ ಕೂಡ ಪೂರ್ತಿ ಮಾಡಿಲ್ಲ. ಆ ಕಥೆಯನ್ನ ಬರಿತಾ ಇರುವಂತಹ ಕೆಲಸ ಈಗಲೂ ಕೂಡ ಪ್ರೋಗ್ರೆಸ್ ಅಲ್ಲಿ ಇದೆ. ಪ್ರೆಸೆಂಟ್ ಟೈಮ್ ಅಲ್ಲಿ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಸಮೀರ್ has been writing this story for the last 2 months. For the last 2 months. So ಇಲ್ಲಿ ಟೈಮ್ ಡ್ಯೂರೇಷನ್ ಅನ್ನ ಹೇಳ್ತಾ ಇರೋದ್ರಿಂದ
ಫಾರ್ ದ ಲಾಸ್ಟ್ 2 months. ಇಲ್ಲಿ ಅವನು ಯಾವಾಗ ಕಥೆಯನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ದ ಅಂತ ಹೇಳ್ತಾ ಇಲ್ಲ, ಯಾವಾಗ್ಲಿಂದ ಬರೀತಾ ಇದ್ದಾನೆ ಅಂತ ಟೈಮ್ ಡ್ಯೂರೇಷನ್ ಹೇಳ್ತಾ ಇರೋದ್ರಿಂದ ಫಾರ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಬಟ್ ಇಲ್ಲಿ ಆಕ್ಷನ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರಿಂದ ಸಿನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡೋದು ಹೇಗೆ ಅನ್ನೋದರ ಜೊತೆಗೆ ಸಿನ್ಸ್ ಮತ್ತೆ ಫಾರ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕೂಡ ಈಗ ಪರಿಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಸೆಕೆಂಡ್ ಸಿಚುವೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಸೆಕೆಂಡ್ ಸಿಚುವೇಶನ್. ಆಕ್ಷನ್ ರೀಸೆಂಟ್ಲಿ ಸ್ಟಾಪ್ಡ್ ಬಟ್ ಹ್ಯಾಸ್ ಎಫೆಕ್ಟ್ ಆನ್ ದ ಪ್ರೆಸೆಂಟ್. ಸೊ ಈ ಸೆಕೆಂಡ್ ಸಿಚುವೇಶನ್ ಏನ್ ಹೇಳುತ್ತೆ ಅನ್ನೋದಾದ್ರೆ, ಒಂದು ಆಕ್ಷನ್ ರೀಸೆಂಟ್ಲಿ ಕಂಪ್ಲೀಟ್ ಆಗಿರುತ್ತೆ ಅಥವಾ ಸ್ಟಾಪ್ ಆಗಿರುತ್ತೆ, ಬಟ್ ಅದರ ಎಫೆಕ್ಟ್ ಪ್ರೆಸೆಂಟ್ ಅಲ್ಲಿ ನಮಗೆ ಕಾಣ್ತಾ ಇರುತ್ತೆ, ಅಥವಾ ಪ್ರೆಸೆಂಟ್ ಅಲ್ಲಿ ಆ ಆಕ್ಷನ್ ಕಂಪ್ಲೀಟೆಡ್ ಆಕ್ಷನ್ ನ ರಿಸಲ್ಟ್ ನಮಗೆ ಫೀಲ್ ಆಗ್ತಾ ಇರುತ್ತೆ ಅಥವಾ ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಆ ತರ ಸೆಂಟೆನ್ಸ್ ಗಳನ್ನ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅವನು ಓಡುತ್ತಾ ಇದ್ದ, ಅದಕ್ಕೆ ಈಗ ಅವನಿಗೆ ಆಯಾಸವಾಗಿದೆ. ಅವನು ಓಡ್ತಾ ಇದ್ದ, ಆ ಓಡುವಂತಹ ಆಕ್ಷನ್ ಅನ್ನ ರೀಸೆಂಟ್ಲಿ ಸ್ಟಾಪ್ ಮಾಡಿದಾನೆ ಅಥವಾ ರೀಸೆಂಟ್ಲಿ ಕಂಪ್ಲೀಟ್ ಮಾಡಿದಾನೆ. ಆದ್ರೆ ಅದರ ಎಫೆಕ್ಟ್ ಏನಾಗಿದೆ, ಅವನಿಗೆ ಆಯಾಸ ಆಗಿದೆ. ಅವನಿಗೆ ಆಯಾಸ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ, ಅವನಿಗೆ ರೆಸ್ಟ್ ಬೇಕು ಅನ್ನೋದು ನಮಗೆ ಅರ್ಥ ಆಗಿದೆ. ಸೊ ಆಕ್ಷನ್ ರೀಸೆಂಟ್ಲಿ ಮುಗಿದಿದೆ, ಬಟ್ ಅದರ ಎಫೆಕ್ಟ್ ಪ್ರೆಸೆಂಟ್ ಅಲ್ಲಿ ಕಾಣ್ತಾ ಇದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. He has been running. He has been running. That's why he is tired now. He has been running. That's why he is tired now. ಮಳೆ ಬರುತ್ತಿತ್ತು, ಅದಕ್ಕೆ ರಸ್ತೆ ಒದ್ದೆಯಾಗಿದೆ. ಮಳೆ ಬರ್ತಿತ್ತು, ಈಗ ಮಳೆ ನಿಂತಿದೆ, ಬಟ್ ಅದರ ಎಫೆಕ್ಟ್ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅದರ ಎಫೆಕ್ಟ್ ಪ್ರೆಸೆಂಟ್ ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಯಾವುದರ ಮೂಲಕ? ರಸ್ತೆಗಳು ಒದ್ದೆಯಾಗಿದೆ ಅನ್ನೋದು ನಮಗೆ ಕಾಣ್ತಾ ಇದೆ. ಸೊ it has been raining. It has been raining. That's why the roads are wet. It has been raining. That's why the roads are wet. ಈ ಎರಡು ಸೆಂಟೆನ್ಸ್ ಗಳನ್ನ ನೋಡಿದಾಗ ಕೆಲವರಿಗೆ ಅನುಮಾನ ಬರುತ್ತೆ. ಏನಂತ ಅಂದ್ರೆ, ಅವನು ಓಡುತ್ತಾ ಇದ್ದ, ಮಳೆ ಬರುತ್ತಿತ್ತು, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಲ್ಲ, ನಾವು ಇದನ್ನ ಇಟ್ ವಾಸ್ ರೈನಿಂಗ್ ದಟ್ಸ್ ವೈ ದ ರೋಡ್ಸ್ ಆರ್ ವೆಟ್ ಅಂತ ಯಾಕೆ ಹೇಳಬಾರ್ದು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸೊ ನಾವು ಈ ರೀತಿಯ ಸೆಂಟೆನ್ಸ್ ಗಳನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಮಾಡಿದಾಗ ಅದು ಬೆಟರ್ ಆಗಿರುತ್ತೆ ಮತ್ತು ಮೋರ್ ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡುವಾಗ ಇಂತಹ ಸಂದರ್ಭಗಳು ಬಂದಾಗ ಅದನ್ನ ಪಾಸ್ಟ್ ಗಿಂತ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಿದಾಗ ನ್ಯಾಚುರಲ್ ಆಗಿ ಸೌಂಡ್ ಮಾಡುತ್ತೆ. ಸೊ ಅದನ್ನ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಸೆಕೆಂಡ್ ಸಿಚುವೇಶನ್ ಮತ್ತೆ ಅಲ್ಲಿ ಯಾವ ರೀತಿ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅನ್ಕೊಳ್ತೀನಿ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ನಾನು ನಿನ್ನೆಯಿಂದ ನಿನ್ನನ್ನು ಭೇಟಿ ಮಾಡಲು ಕಾಯುತ್ತಿದ್ದೇನೆ. ಅವರು ಆಡುತ್ತಿದ್ದರು, ಅದಕ್ಕೆ ಈಗ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಈ ಎರಡು ಸೆಂಟೆನ್ಸ್ ಗಳನ್ನು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel.